ಏನಾಯ್ತು ಸರ್ ಇದ್ರದ್ದು ಏನು? ಸರ್ ಈ ಗಾಡಿ ಡ್ರೈವರು ಜಂಪ್ ಹೊಡೆದ್ಬಿಟ್ಟು ಕೆಳಗೆ ಬಿದ್ದಿದ್ರು. ಲಾರಿ ಅವರು? ಲಾರಿ ಅವರು ಓಕೆ. ಈ ಗಾಡಿ ಡಿವೈಡರ್ ಹೊತ್ತಿ ಹಾ. ಯಾರು ಇಲ್ಲದೆ ಹಿಂದೆ ಬಂತು ಫುಲ್ ಸ್ಪೀಡ್ ಆಗಿ. ಓಕೆ. ರೋಡ್ ಇತ್ತು, ಜಲ್ಲಿ ಇದೆ ಗಾಡಿಯಲ್ಲಿ. ಹಾ ಹಾ. ಅಲ್ಲಿ ಜಲ್ಲಿ ಬಿದ್ದಿದೆ ನೋಡಿ, ಓಕೆ ಎಂಟ್ರೆನ್ಸ್ ಓಕೆ, ಗೊತ್ತಾಯ್ತು ಗೊತ್ತಾಯ್ತು. ಫುಲ್ ಸ್ಪೀಡ್ ಅಲ್ಲಿ ಬಂತು. ಹಾ ಫಸ್ಟ್ ಹೊಡೆದಾರ ಹಾ. ಬಸ್ಸಿಂದ ಮತ್ತೆ ಗಾಡಿ ಲೆಫ್ಟ್ ಬಂತು ಫುಲ್. ಓಕೆ. ಲೆಫ್ಟ್ ಈ ಗಾಡಿ ಇತ್ತು, ಹಾ. ಇದು ಪಕ್ಕ ಬೊಲೆರೋ. ಓಕೆ. ಬೊಲೆರೋ ಫುಲ್ಲಿ ಔಟ್. ಎಸ್. ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋದ್ರು. ಓಕೆ. ಅವರಿಂದ ನಮ್ ಗಾಡಿ ಇತ್ತು, ಅದು ಮುಂದೆ ಇದೆ. ಹಾ ಹಾ ಹಾ. ಮತ್ತೆ ಎದ್ದು ಬಂದ್ರೆ ಗಾಡಿಯಲ್ಲಿ ಯಾರು ಇಲ್ಲ. ಓಕೆ. ಫಸ್ಟ್ ಬೇಜಾರು ನಾವು ಕಪ್ಪದಿರೋದು ಬಸ್ಸು ಹಾ. ಬೊಲೆರೋ. ಓಕೆ. ಇಲ್ಲ ಅಂದ್ರೆ ಡೈರೆಕ್ಟ್ ಹೊಡೆದಿರೋ ಎಲ್ಲರೂ ಫುಲ್ ಸ್ಪೀಡ್ ಅಲ್ಲಿ ರೋಡ್ ಅಲ್ಲಿ ಬಂದ. ಯಾರು ಲಾರಿ ಅವರು? ಅವ್ರು ಯಾರು ಇಲ್ಲ, ಡ್ರೈವರ್ ಬಿಟ್ಬಿಟ್ರಲ್ಲ. ಹಾ ಹಾ. ಎಂಟ್ರೆನ್ಸ್ ಇದು ಹೈವೇ ಫ್ಲೈಓವರ್ ಎಂಟ್ರೆನ್ಸ್ ಅಲ್ಲಿ ಬಿದ್ಬಿಟ್ರು. ಅಯ್ಯೋ ದೇವ. ರೋಡ್ ಅಲ್ಲಿ ಬಿದ್ದಿದ್ರು. ಓಕೆ. ಅವ್ರು ರೋಡಲ್ಲಿ ಬಿದ್ದು ಲಾರಿ ಪಾಡಿಗೆ ಲಾರಿ ಹೋಗಿ ಮುಂದೆ ಹೋಗಿ ಡಿವೈಡರ್ ಹೊಡ್ಕೊಂಡು ಮತ್ತೆ ಹಿಂದೆ ಬಂದಿದೆ. ಈ ಕಡೆ ಹೋಗಿ ವಾಪಸ್ ಹಿಂಗ್ ಬಂತು. ಗಾಡ್. ಅಲ್ಲಿ ನೋಡಿ glass. ಅಂದ್ರೆ ಅವು ಈಗ ಸುಮಾರು ಜನ ಹೇಳ್ತಾ ಇರೋದು ಅವ್ರು ಡ್ರಿಂಕ್ ಮಾಡಿದ್ರು ಅಂತ. ಡ್ರಿಂಕ್ ಅಂದ್ರೆ ಡ್ರಿಂಕ್ ಮಾಡಿರ್ತಾರೆ definitely. ಅವ್ರು ಬಿದ್ದಿದ್ರು ನೋಡಿ, ನಾವ್ ಯಾರೋ ಹೊಡೆದ್ಬಿಟ್ಟಿದ್ದಾರೆ ಅಂತ. ಓಕೆ. ಟ್ರಕ್ ಅಲ್ಲೊಂದು ಇದು ಬ್ಯಾರಿಕೇಡ್ ಇದೆ, ಬ್ಯಾರಿಕೇಡ್ ವಾಪಸ್ ಹಿಂದೆ ಬಂದಿರೋದು. ಹಾ ಯಾರು ಇಲ್ಲದೆ ಹಿಂದೆ ಬಂದು ಬಸ್ಸಿಗೆ ಹೊಡೆದು ಹಾ. ಮತ್ತೆ ಬೊಲೆರೋ ಮತ್ತೆ ಇದು ಮತ್ತೆ ಹಿಂದೆ ನಮ್ ಗಾಡಿ. ಓಕೆ. ಯಾರಿಗಾದ್ರೂ ತುಂಬಾ ಅಂದ್ರೆ ಪ್ರಾಣ ಹೋಗಿರುವಂತದ್ದು? ತುಂಬಾ ಏಟ್ ಅಂದ್ರೆ ಬೊಲೆರೋ ಹಾ ಹಾ. ಮೇಜರ್ ಅವ್ರಿಗೆ ಏಟು. ಓಕೆ ಅವರಿಂದ ಮಿಕ್ಕರೆಲ್ಲ ಬಚಾವಾಗಿರೋದು. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಿ ನೋಡ್ಬೋದು ಇಲ್ಲಿ. ಈ ಒಂದು ಲಾರಿಯಿಂದ, ಇದೊಂದೇ ಒಂದು ಲಾರಿಯಿಂದ ತಾವೆಲ್ಲರೂ ಅಬ್ಸರ್ವ್ ಮಾಡ್ಬೋದು ಯಾವ ಲೆವೆಲಿನ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅನ್ನೋದಕ್ಕೆ. ಅಂದರೆ ರಾತ್ರಿ ಹೊತ್ತಿನಲ್ಲಿ ಹೌದು ಡ್ರೈವರ್ಸ್ಗಳಿಗೆ ಪ್ರಾಬ್ಲಮ್ ಇರುತ್ತೆ ರೀ, ಅರ್ಥ ಆಗತ್ತೆ. ಹಂಗಂತ ಅಂದ್ಬಿಟ್ಟು ಜೀವನಗಳು ಹೋದಾಗ ಯಾರು ಕೂಡ ಹೊಣೆ ಆಗಲ್ಲ ಅಲ್ವಾ? ಸೊ ತಾವು ದಯವಿಟ್ಟು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಓಕೆನಾ, ನೈಟ್ ಹೊತ್ತು ಕುಡಿಬೇಡಿ, ಮತ್ತು ನಿದ್ದೆ ಇಲ್ಲದೇ ಯಾರೂ ಕೂಡ ವಾಹನಗಳನ್ನ ಚಾಲನೆ ಮಾಡೋದಕ್ಕೆ ಹೋಗ್ಬಿಡ್ದು. ಚಾಲನೆ ಮಾಡಿದಾಗ ಏನಾಗುತ್ತೆ ನೋಡಿ, ಈ ಥರ ಅವಘಡಗಳ ಸಂಭವಿಸುತ್ತೆ. ನಿಜವಾಗ್ಲೂ ಇಲ್ಲಿ ನಂಬಲ್ಲ ನೀವು, ಇದು ಹೈವೇ, ತಾವೆಲ್ಲರೂ ನೋಡ್ಬೋದು ಇದನ್ನು, ಓಕೆನಾ. ಇದು ತುಮಕೂರು ಮತ್ತು ದಾಬಸ್ಪೇಟೆ ಒಂದು ಫ್ಲೈಓವರ್ ಇದು. ಸೊ ಇಲ್ಲಿ ಏನೇನೆಲ್ಲ ಆಗಿದೆ ಅವಘಡಗಳು ಅಂತ ತಾವೆಲ್ಲರೂ ನೋಡ್ಬೋದು. ನೋಡಿ ಇಲ್ಲಿ ಅವರು ಅಂದರೆ ಕಾರ್ನವ್ರು ಹೇಳ್ತಾ ಇರೋ ಪ್ರಕಾರ ತುಂಬ ಗಾಯ ಆಗಿದೆ ಬುಲೋರೋ ಗಾಡಿಯವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಕುಡಿಯೋದು ಏನಕ್ಕೆ ಬೇಕು ಸ್ವಾಮಿ? ಕುಡ್ದಾದ್ಮೇಲೆ ಈ ಥರ ಗಾಡಿ ಓಡಿಸೋದು ಏನಕ್ಕೆ ಬೇಕು? ನೋಡಿ, ಒಬ್ರು ಇಬ್ರಿಗಲ್ಲ, ಬಸ್ಸು ಕಂಡ್ರಿ ಇದು, ಓಕೆನಾ. ಈ ಬಸ್ಸು ಯಾವ ಲೆವೆಲ್ಲಿಗೆ ಜಡ್ಜ್ ಹೋಗಿದೆ ಅಂತ ಅಂದ್ಬಿಟ್ಟು ತಾವೆಲ್ಲರೂ ನೋಡ್ಬೋದು. ನೋಡಿ, ಇವರೇ ಡ್ರೈವರ್ಸು, ಲಾರಿ ಡ್ರೈವರು. ಇವ್ರು ಇಳಿದುಬಿಟ್ಟು ಆರಾಮಾಗಿದ್ದಾರಂತೆ ರೀ, ಕುಡಿದುಬಿಟ್ಟು ಗಾಡಿ ಓಡಿಸೋದಲ್ಲದೆ. ಎಷ್ಟು ವಿಪರ್ಯಾಸ ಅಂತಂದ್ರೂ ತಪ್ಪಾಗೋದಿಲ್ಲ. ನೋಡಿ, ಆರಾಮಾಗಿದ್ದಾರೆ ಅವ್ರ ಪಾಡಿಗವರು. ಎಸ್, ತಾವು ಆಗಲೇ ಕೇಳಿದಾಗೆ ಸ್ಥಳೀಯರು ಕೂಡ ಏನಂದ್ರು ಅಂತ, ಮತ್ತು ಗಾಡಿಯವರು ಕೂಡ ಕಾರ್ನವರು ಏನಂದ್ರು ಅಂತ ಅಂದ್ಬಿಟ್ಟು ತಾವೆಲ್ಲರೂ ನೋಡಿರ್ಬೋದು. ಇದು ಬಸ್ಸು, ಪಾಪ ನೂರಾರು ಜನ ಪ್ರಯಾಣಿಕರು ಇರ್ತಾರೆ. ಆ ನೂರಾರು ಜನ ಪ್ರಯಾಣಿಕರಿಗೆ ಎಲ್ಲೋ ಹೋಗ್ತಾ ಇರ್ತಾರೆ, ಏನೋ ಒಂದು ಕನ್ಸು ಕಟ್ಕೊಂಡಿರ್ತಾರೆ. ಚಿಕ್ಕ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ. ನೋಡಿ, ಅವನು ಲಾರಿ ಸಮೇತ ಬಿಟ್ಬಿಟ್ಟು ಹಾಗೆ ಹೋಗ್ತಾನೆ ಒಬ್ಬ ಮನುಷ್ಯ ಅಂತ ಅಂದರೆ ವೀಕ್ಷಕರೇ, ಆರಾಮಾಗಿ ಜಂಪ್ ಮಾಡಿಬಿಡ್ತಾರೆ. ಓಕೆ, ಹೋದರೆ ಕಾಲ ಕೈಯ ಹೋಗ್ಬಿಡ್ಲಿ ಬಿಡುಗರು ಅಂತ. ಯಾಕೆಂತಂದರೆ ಇಲ್ಲಿ ಕುಡಿದಿರೋ ಮತ್ತು ಒಂದು ಕಡೆ ಆದರೆ ಹೌದು ಅವ್ರಿಗೆ ಟೆನ್ಷನ್ಸ್ ಇರುತ್ತೆ, ಪ್ರೆಷರ್ಸ್ ಇರುತ್ತೆ. ಆ ಲಾರಿ ಓಡಿಸೋದು ಅಷ್ಟು ಸುಲಭ ಅಲ್ಲ, ಹಾಗೆ ಹೀಗೆ ಎಲ್ಲ ಗೊತ್ತಾಗುತ್ತೆ. ಆದರೆ ಈಗ ನೋಡಿ, ಈಗ ಈ ಬುಲೋರದವ್ರಿಗೆ ಇವ್ರದ್ದೇ, ಈ ಬುಲೋರದವ್ರಿಗೆ ಪ್ರಾಣಹಾನಿ ಆಗಿದೆ, ಪ್ರಾಣ ಹೋದರೂ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಸಂಬಂಧಿಕರುಗಳು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಏನಿದೆ, ಈ ದಬಸ್ಪೇಟೆ ಮತ್ತು ತುಮಕೂರು ಮಧ್ಯ ದಬಸ್ಪೇಟೆ ರೋಡ್ನಲ್ಲಿ ನಡೆದಿರೋವಂಥದ್ದು, ದಬಸ್ಪೇಟೆ ಫ್ಲೈಓವರ್ನಲ್ಲಿ. ಸೊ ತಾವೆಲ್ಲರೂ ದಯವಿಟ್ಟು ಅವರ ಸಂಬಂಧಿಕರುಗಳು ಯಾರಾದರೂ ನೋಡ್ತಾ ಇದ್ದರೆ, ಅಥವಾ ಅವರ ಊರಿನವ್ರು ಯಾರಾದರೂ ಪರಿಚಯ ಇರೋರು ಇದ್ದರೆ ದಯವಿಟ್ಟು ಇವ್ರಿಗೆ ಹೇಳಿ, ಓಕೆನಾ. ಯಾಕೆಂತಂದರೆ ಇವ್ರ ಫ್ಯಾಮಿಲಿಗೆ ಇಂಟಿಮೇಷನ್ಸ್ ಕೊಡೋದ್ರಿಂದ ಜೀವ ಉಳಿಬೋದು, ಅಥವಾ ನೋಡ್ಬೋದು. ನೀವು ಎಷ್ಟೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಮದುವೆ ಆಗಿರ್ಬೋದು, ಚಿಕ್ಕ ಮಕ್ಕಳುಗಳಿರ್ಬೋದು, ಓಕೆನಾ.
ಒಬ್ಬರು ಕುಡಿದು ಗಾಡಿ ಓಡಿಸೋದ್ರಿಂದ ವಾಹನ ಚಾಲನೆ ಮಾಡೋದ್ರಿಂದ ಎಲ್ರಿಗೂ ಕೂಡ ಕೆಟ್ಟ ಹೆಸರು ಅಂತ ಅನ್ನೋದಕ್ಕೆ, ಮತ್ತು ಎಲ್ರಿಗೂ ಕೂಡ ನಷ್ಟ. ನೋಡಿ ಎಲ್ಲೆಲ್ಗೂ ಹೋಗುವಂಥದ್ದು ಇರುತ್ತೆ, ಏನೋ ಕನಸು ಕಟ್ಕೊಂಡು ಯಾವುದೋ ಒಂದು ಕೆಲಸಕ್ಕಾಗಲಿ ಕಾರ್ಯಕ್ಕಾಗಲಿ ಹೋಗುವಂಥದ್ದು ಇರುತ್ತೆ. ಆದರೆ ಈ ಥರ ಎಲ್ಲ ಆದಾಗ ಯಾರನ್ನು ಬ್ಲೇಮ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡುವಂಥ ಪರಿಸ್ಥಿತಿ, ವಿಪರ್ಯಾಸಗಳು, ಮನಸ್ಥಿತಿಗಳು ಕ್ರಿಯೇಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಟ್ರಾಫಿಕ್ ಪೊಲೀಸ್ನವರಾಗ್ಬೋದು ಅಥವಾ ಈ ಒಂದು ಇಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರ ಒಂದು ಮಾರ್ಗದರ್ಶನದ ಮೇರೆಗೆ ಪೊಲೀಸ್ನವರಾಗ್ಬೋದು, ಎಲ್ಲರೂ ಕೂಡ ಬಹಳ ಅದ್ಭುತವಾಗಿ ಸಹಕರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.